ಗೆಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ಗೆಜಲಗೆರೆಯಲ್ಲಿ ನಡೆಯುತ್ತಿರುವ ಹೋರಾಟ 160 ದಿನವನ್ನು ಪೂರೈಸಿ ಯಶಸ್ವಿಯಾಗಿ ಮುಂದುವರೆದಿದೆ. ರೈತ ನಾಯಕಿ ಸುನಂದ ಜರ ನೇತೃತ್ವದಲ್ಲಿ ಹೋರಾಟ ಮುಂದುವರೆದಿದೆ. ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆ ಮಾಡಿಕೊಳ್ಳಲು ಬಿಡುವುದಿಲ್ಲ, ಗ್ರಾಮ ಪಂಚಾಯಿತಿ ಉಳಿಸಬೇಕು ಅಂತ ಧಿಕ್ಕಾರಕ್ಕೋಗಿ ಆಕ್ರೋಶ ವ್ಯಕ್ತವಾಗಿದೆ. ಪ್ರತಿದಿನ ಒಂದೊಂದು ಗ್ರಾಮ ಪಂಚಾಯಿತಿಯಿಂದ ನೂರಾರು ಸಂಖ್ಯೆಯಲ್ಲಿ ರೈತರು ಮತ್ತು ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಮೈಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿನ ಅನುಪಯುಕ್ತ ಬಿ ಮಿಲ್ ಅನ್ನು ಟೆಂಡರ್ ಮೂಲಕ ಉತ್ತಮ ಮೊತ್ತಕ್ಕೆ ಮಾರಾಟ ಮಾಡಲಾಗಿದೆ ಅಂತ ಮೈಶುಗರ್ ಅಧ್ಯಕ್ಷರಾದ ಸಿ ಡಿ ಗಂಗಾಧರ್ ತಿಳಿಸಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಕೆಲವು ಕಿಡಿಗೇಡಿಗಳು ಕಾರ್ಖಾನೆಯ ಅನುಪಯುಕ್ತ ವಸ್ತುಗಳು ಹಾಗೂ ಬಿ ಮಿಲ್ ಅನ್ನು ಗುಜರಿ ಲೆಕ್ಕದಲ್ಲಿ ಮಾರಾಟ ಮಾಡಲಾಗಿದೆ, ಬಿ ಮಿಲ್ ಬಳಕೆಗೆ ಯೋಗ್ಯವಾಗಿದ್ದರೂ ಮಾರಾಟ ಮಾಡಲಾಗಿದೆ ಅಂತ ವಿನಾಕಾರಣ ಆರೋಪ ಮಾಡಿರುವುದಕ್ಕೆ ಖಂಡನೆ ವ್ಯಕ್ತಪಡಿಸಿದರು. ಈ ರೀತಿ ಅಪಪ್ರಚಾರದಲ್ಲಿ ತೊಡಗಿರುವ ಕಿಡಿಗೇಡಿಗಳು ಖಾಸಗಿ ಕಾರ್ಖಾನೆಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಆರೋಪ ಮಾಡುತ್ತಿದ್ದಾರೆ. ಅನುಪಯುಕ್ತ ವಸ್ತುಗಳ ಗರಿಷ್ಠ ಮಾರಾಟದ ವೆಚ್ಚ 4 ಕೋಟಿಗೂ ಹೆಚ್ಚು ಸಾವಿರಗಳಾಗಿದ್ದು, ಟೆಂಡರ್ನಲ್ಲಿ ಒಟ್ಟು ಅನೇಕ ಸಂಸ್ಥೆಗಳು ಭಾಗವಹಿಸಿದ್ದು, ಅದರಲ್ಲಿ ಅತಿ ಹೆಚ್ಚು ಬಿಡ್ ಮಾಡಿದ ಎಸ್ಎನ್ ಟೆಂಡರ್ಸ್ಗೆ ನಾವು ಮಾರಾಟ ಮಾಡಿದ್ದೇವೆ ಅಂತ ಹೇಳಿದರು. ದಾಖಲೆಗಳನ್ನು ಒದಗಿಸಿದರು. ಈ ಎಲ್ಲವುಗಳ ಸಂಬಂಧ ನಾವು ರೈತ ಮುಖಂಡರು ಮತ್ತು ರೈತ ಹಿತರಕ್ಷಣಾ ಸಮಿತಿ ಜೊತೆ ಸಭೆ ನಡೆಸಲಾಗಿದೆ. ಅವರು ಇದಕ್ಕೆ ಸಮ್ಮತ ವ್ಯಕ್ತಪಡಿಸಿದ್ದು, ಈ ಬಾರಿ ಹೆಚ್ಚು ಕಬ್ಬು ಅರೆಯುವ ಸಲಹೆ ನೀಡಿದ್ದಾರೆ ಅಂತ ಹೇಳಿದರು. ಮೈಸೂರಿನಿಂದ ಒಟ್ಟು ಅನೇಕ ಟನ್ನಷ್ಟು ಕಬ್ಬನ್ನು ಒಪ್ಪಿಗೆ ಮಾಡಿಕೊಳ್ಳಲಾಗಿದೆ. ದಿನಕ್ಕೆ 3000 ಟನ್ನಷ್ಟು ಕಬ್ಬನ್ನು ಉರಿಸಲಾಗುವುದು. ಹಂಗಾಮು ಮುಗಿಯುವಷ್ಟರಲ್ಲಿ ಕನಿಷ್ಠ ನಾವು ಬೆಟ್ಟಕ್ಕನ್ನಷ್ಟು ಕಬ್ಬನ್ನು ಅರೆಯಲಾಗುವುದು ಅಂತ ಹೇಳಿದರು. ಕಳೆದ ಹಂಗಾಮಿನ ಟನ್ ಕಬ್ಬಿಗೆ ಸರ್ಕಾರದಿಂದ ನೀಡಲಾಗುವ ಹೆಚ್ಚುವರಿ 50 ರೂಪಾಯಿ ಹಣವನ್ನು ಮುಂದಿನ ವಾರದಲ್ಲಿ ನೀಡಲಾಗುವುದು ಅಂತ ಅವರು ತಿಳಿಸಿದರು. ಕಾರ್ಖಾನೆಯಿಂದ ನೀಡಬೇಕಾದ ಹಣವನ್ನು ಕೂಡ ಜೂನ್ ಅಂತ್ಯದೊಳಗೆ ಪಾವತಿ ಮಾಡುವುದಾಗಿ ಗಂಗಾಧರ್ ತಿಳಿಸಿದರು. ಸಕ್ಕರೆ ಕಾರ್ಖಾನೆ ಮೈಶುಗರ್ನ ಬಗ್ಗೆ ಸಲ್ಲದ ಅಪಪ್ರಚಾರಗಳನ್ನು ಮಾಡ್ತಕ್ಕಂಥದ್ರಲ್ಲಿ ತಲ್ಲೀನರಾಗಿದ್ದಾರೆ. ಅದರ ಸಂಬಂಧಪಟ್ಟಂಗೆ ತಮಗೆ ಪೂರ್ಣ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದೀನಿ. ಹೇಳಲಿಕ್ಕೆ ಬಯಸ್ತಾ, ಮೊದಲಿಗೆ ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯಲ್ಲಿ 2026-27ನೇ ಸಾಲಿನಲ್ಲಿ 25-26 ಏನು ಕಬ್ಬು ಸರಬರಾಜು ಮಾಡಿದ್ದಾರೆ ನಮ್ಮ ರೈತರು, ಅವರಿಗೆ ಮುಂದಿನ ವಾರದಲ್ಲಿ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ 50 ರೂಪಾಯಿನ ಸಂಪೂರ್ಣವಾಗಿ ಅವರ ಖಾತೆಗೆ ಜಮೆ ಮಾಡ್ತಾಯಿದ್ದೀವಿ. ಮೊನ್ನೆ ರೈತ ಪ್ರತಿನಿಧಿಗಳ ರೈತ ಹಿತರಕ್ಷಣಾ ಸಮಿತಿ ಮತ್ತು ಒಪ್ಪಿಗೆದಾರರ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಸಭೆ ನಡೆದು ಉಳಿದ 50 ರೂಪಾಯಿ ಸಕ್ಕರೆ ಕಾರ್ಖಾನೆಯಿಂದ ಕೊಡಬೇಕಾಗಿರೋದನ್ನೂ ಕೂಡ ಮೈಶುಗರ್ ಈ ಹಂಗಾಮು ಪ್ರಾರಂಭ ಆಗೋದ್ರೊಳಗಡೆ, ಅಂದರೆ ಜೂನ್ ಅಂತ್ಯದೊಳಗಡೆ ಪೂರ್ಣವಾಗಿ ಪಾವತಿ ಮಾಡಿ, ಖಾಸಗಿ ಕಾರ್ಖಾನೆಗಳು ಇಲ್ಲಿ ತನಕ ಯಾವುದೇ ರೀತಿಯಾದ ಕಬ್ಬು ಸರಬರಾಜು ಮಾಡಿರೋರಿಗೆ ಹಣ ಕೊಟ್ಟಿಲ್ಲ. ಅದರಲ್ಲೂ ಕೂಡ ಮೈಶುಗರ್ ಮುಂದಾಗಿ ಮುಂದಿನ ವಾರದಲ್ಲಿ 50 ರೂಪಾಯಿ ಮತ್ತು ಹಂಗಾಮ್ ಪ್ರಾರಂಭ ಮಾಡೋದ್ರೊಳಗಡೆ ಉಳಿದ 50 ರೂಪಾಯಿ ಕಂಪ್ನಿಯಿಂದ ಕೊಡಬೇಕಾದ್ರದನ್ನು ನಾವು ಕೊಡೋದ್ರ ಮೂಲಕ ನಮ್ಮ ರೈತ ಬಾಂಧವರ ಜೊತೆ ಈ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಖಾಸಗಿ ಕಾರ್ಖಾನೆಗಳಿಗಿಂತ ಅತಿ ಹೆಚ್ಚು ರೈತ ಪರವಾದ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯದ ಮೈಶುಗರ್ ಕಾರ್ಖಾನೆ ಅಂತಕ್ಕಂಥದ್ದನ್ನು ನಾವು ತಮ್ಮ ಮೂಲಕ ನಮ್ಮ ರೈತ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೀವಿ. ಭಾಳ ಮುಖ್ಯವಾಗಿ ತಮಗೆಲ್ರಿಗೂ ಮಾಹಿತಿ ಇರುವಂಗೆ ಖಾಸಗಿ ಕಾರ್ಖಾನೆಗಳು ನಾವು 50 ರೂಪಾಯಿ ಕೊಡಲಿಕ್ಕಾಗಲ್ಲ ಅಂತ ನ್ಯಾಯಾಲಯದ ಮೊರೆ ಹೊಕ್ಕಿವೆ. ನಾನು ರೈತ ಬಂಧುಗಳಿಗೆ, ರೈತಾಪಿ ನಾಯಕರುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ಸಕ್ಕರೆ ಕಾರ್ಖಾನೆ ಸರ್ಕಾರದ ನೆರವು ಕೊಡದೆ ಹೋಗಲಿ, ನಮ್ಮ ಪಾಲಿನ ಹಣ ಏನಿದೆ 50 ರೂಪಾಯಿ ಅದನ್ನೂ ಕೊಡ್ತೀವಿ. ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಕೂಡ 50 ರೂಪಾಯಿ ಮುಂದಿನ ವಾರದಲ್ಲೇ ಎಲ್ಲ ರೈತರಿಗೂ 25-26 ಸಾಲಿನಲ್ಲಿ ಏನು ಸರಬರಾಜು ಮಾಡಿದ್ದಾರೆ ನಮ್ಮ ರೈತ ಬಂಧುಗಳು ಅವ್ರಿಗೆಲ್ರಿಗೂ ನೀಡ್ತೀವಿ. ಆ ಮೂಲಕ ಎಲ್ಲ ಖಾಸಗಿ ಕಾರ್ಖಾನೆಗಿಂತ ಮೈಶುಗರು ಮಾದರಿಯಾಗಿದೆ ಅಂತಕ್ಕಂಥದ್ದನ್ನು ತೋರ್ತೀವಿ. ಮುಂದಿನ ಹಂಗಾಮಲ್ಲೂ ಕೂಡ ನಮ್ಮ ರೈತ ಬಂಧುಗಳು ಸಕ್ಕರೆ ಕಾರ್ಖಾನೆ ಸರ್ಕಾರದ್ದಾಗಿದ್ದರೆ ಈ ರೀತಿಯ ಸವಲತ್ತುಗಳು ಸಿಗ್ತವೆ ಅಂತಕ್ಕಂಥ ಸದುದ್ದೇಶದಿಂದ
ಮೈಸೂರಿಗೆ ಕಬ್ಬನ್ನು ಸರಬರಾಜು ಮಾಡಬೇಕು ಅಂತ ಕೂಡ ತಮ್ಮ ಮೂಲಕ ವಿನಂತಿ ಮಾಡ್ತಾ, ಕೆಲವು ದಿನಗಳ ಹಿಂದೆ ಅನಗತ್ಯವಾಗಿ ಕೆಲವು ವಿಚಾರಗಳಲ್ಲಿ ಕೆಲವು ಖಾಸಗಿ ಕಾರ್ಖಾನೆಗಳ ಮಾಲೀಕರ ಜೊತೆ ಶಾಮೀಲಾಗಿರ್ತಕ್ಕಂಥ ವ್ಯಕ್ತಿಗಳು ಮೈಸೂರು ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡ್ತಾರೆ. ಮೈಸೂರು ಸಕ್ಕರೆ ಕಾರ್ಖಾನೆ ಸುಸ್ಥಿತಿಲಿದೆ. ಕಳೆದ 2 ವರ್ಷಗಳಲ್ಲಿ ಸರ್ಕಾರದಿಂದ ಯಾವುದೇ ಆರ್ಥಿಕ ನೆರವಿಲ್ಲದಲೇ ಸ್ವಾವಲಂಬಿಯಾಗಿ ವಿದ್ಯುತ್ ಉತ್ಪಾದನೆ ಮಾಡಿ ರೈತರಿಗೆ ತಮ್ಮ ಒಂದು ಹಣವನ್ನು ಸರಬರಾಜು ಮಾಡಿದಂಥ ರೈತರಿಗೆ ಪಾವತಿ ಮಾಡಿ ಕಾರ್ಮಿಕರಿಗೂ ಕೂಡ ಎಲ್ಲ ಸೌಲಭ್ಯವನ್ನು ಕೊಟ್ಟು ನಾವೆಲ್ಲವೂ ಕೂಡ ಮಾದರಿಯಾಗಿದ್ದೀವಿ. ಇದನ್ನು ಸಹಿಸ್ಕೋಕ್ಕಾಗದೇ ಇರತಕ್ಕಂಥ ಕೆಲವರು ಕಪೋಲ ಕಲ್ಪಿತ ವರದಿಗಳನ್ನು ನಮ್ಮ ಜನತೆಗೆ ನೀಡ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗಿದ್ದರೆ ಅದನ್ನು ನಾವೆಲ್ಲರೂ ಕೂಡ ಉಗ್ರವಾಗಿ ಖಂಡಿಸ್ತೀವಿ. 17ನೇ ತಾರೀಕು ಮತ್ತು 23ನೇ ತಾರೀಕು ರೈತ ಪ್ರತಿನಿಧಿಗಳ, ರೈತ ಮುಖಂಡರ, ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಎಲ್ಲ ಮುಖಂಡರ ಮತ್ತು ಒಪ್ಪಿಗೆದಾರರು, ಕಬ್ಬು ಬೆಳೆಗಾರರ ಸಂಘದ ಎಲ್ಲ ಒಂದು ಜವಾಬ್ದಾರಿನಲ್ಲಿ ನಾವು ಸಭೆ ಮಾಡಿ ಅವರೆಲ್ಲರೂ ಕೂಡ ಮೈಸೂರಲ್ಲಿ ಆಗಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನು ನಾವು ಸುದೀರ್ಘವಾಗಿ ಚರ್ಚಿಸಿ, ಎಲ್ಲೂ ಕೂಡ ಅಪ್ಪಿತಪ್ಪಿನೂ ಕೂಡ ಕಾನೂನು ಲೋಪ ಆಗಿರೋದಿಲ್ಲ, ನಿಯಮ ಉಲ್ಲಂಘನೆ ಆಗಿರೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿ ಗೋಷ್ಠಿಯಲ್ಲಿ ಕಾಂಗ್ರೆಸ್ ಕಿಸಾನ್ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಮೋಹನ್ ಕುಮಾರ್, ರಾಮಕೃಷ್ಣ, ಉದಯ್ ಕುಮಾರ್, ದೀಪಕ್ ಇದ್ದರು. ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಮದ್ದೂರು ತಾಲೂಕಿನ ನಿಲುವಾಗಿಲು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ರವಿರವರು ಭಾರ ಎತ್ತುವ ಸ್ಪರ್ಧೆಯಲ್ಲಿ ಭಾಗವಹಿಸಿ 120 kg ವಿಭಾಗದ ಭಾರ ಎತ್ತುವ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಆ ಮೂಲಕ ಜಿಲ್ಲೆಗೆ ಮತ್ತು ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ವಿಜೇತರಾದ ರವಿರವರನ್ನು ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕಾದಲೂರು ಉದಯ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗರವರು ಆತ್ಮೀಯವಾಗಿ ಅಭಿನಂದಿಸಿ ಶುಭಾಶಯವನ್ನು ತಿಳಿಸಿದ್ದಾರೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಯುತ ರವಿಕುಮಾರ್ ಅವರು ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ 120 kg ವಿಭಾಗದ ಪವರ್ ವೆಯ್ಟ್ ಲಿಫ್ಟಿಂಗ್ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನವನ್ನು ಪಡೆದು ಇಡೀ ಮದ್ದೂರು ತಾಲೂಕಿಗೆ ಹಾಗೂ ಮಂಡ್ಯ ಜಿಲ್ಲೆಗೆ ಅತ್ಯುನ್ನತವಾದ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ತಾಲೂಕ್ ಪಂಚಾಯಿತಿ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆ. ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವಂತೆ ಭೀಮಸೇನೆ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜಯಪ್ರಸನ್ನ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ, ಸಮಾನತೆ, ಹಿಂದುಳಿದ ಸಮುದಾಯಗಳ ರಾಜಕೀಯ ಪ್ರತಿನಿಧಿತ್ವವನ್ನು ಬಲಪಡಿಸಲು ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನ ನೀಡಬೇಕು ಅಂತ ಹೇಳಿದರು. ಜಿ. ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ ಅವರು ಸಚಿವರಾಗಿ ರಾಜಕೀಯ ಅನುಭವ ಹೊಂದಿದ್ದಾರೆ. ಇವರು ಸಮರ್ಥ ನಾಯಕರಾಗಿದ್ದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಕೋನ ಹೊಂದಿದವರಾಗಿದ್ದು, ರಾಜ್ಯದ ಇತಿಹಾಸದಲ್ಲಿ ದಲಿತ ಸಮುದಾಯಕ್ಕೆ ರಾಜಕೀಯ ಹುದ್ದೆಯ ಅತ್ಯುನ್ನತ ಸ್ಥಾನ ದೊರೆಯುವ ಅಗತ್ಯವಿದ್ದು ಈಗ ಹೆಚ್ಚಾಗಿದ್ದು, ಸತೀಶ್ ಜಾರಕಿಹೊಳಿ ಮತ್ತು ಜಿ. ಪರಮೇಶ್ವರ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡುವಂತೆ ಒತ್ತಾಯಿಸಿದರು. ಒಂದು ವೇಳೆ ಮಾಡದಿದ್ದಲ್ಲಿ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಕೆ ನೀಡಿದರು. ಗೊತ್ತಿದೆ, ಕರ್ನಾಟಕದಲ್ಲಿ ಈಗ CM ಬದಲಾವಣೆ ಆಗಿದೆ. ಆಗಬೇಕು ಅಂತ CM ಅವರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನಮ್ಮ ಒತ್ತಾಯ ಏನು ಅಂತಂದರೆ, ದಲಿತ CMಗೆ ಅವಕಾಶ ಕೊಡಿ. ಅಂದರೆ ಪ್ರಜಾಪ್ರಭುತ್ವ ಬಂದ ಮೇಲೆ ಅತಿ ಹೆಚ್ಚು ರಾಜಕೀಯ ಕರ್ನಾಟಕದಲ್ಲಿ ಆಳಿದಂಥ ಸರ್ಕಾರ ಯಾವುದಾರಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ದಲಿತರು ಅತಿ ಹೆಚ್ಚು ನಂಬಿ ಓಟ್ ಹಾಕಿರುವಂಥ ದಲಿತರಿಗೆ ತಾವು ಉನ್ನತ ಸ್ಥಾನವನ್ನು ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ಕಳೆದ 2023ನೇ ಇಸ್ವಿಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ಸಂವಿಧಾನ ಅಪಾಯದಲ್ಲಿದೆ, ಈ BJP ಸರ್ಕಾರ ಬಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ, ತಿರುಚ್ತಾರೆ ಅಂಥೇಳಿ ಕಾಂಗ್ರೆಸ್ ಅವರು ಪ್ರಚಾರ ಮಾಡಿ ದಲಿತರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಓಟ್ ಹಾಕಿ ಸರ್ಕಾರವನ್ನು ರಚನೆ ಮಾಡಿದಿರಿ. ತಾವು ಅದೇ ರೀತಿ ಬದ್ಧತೆಯಿಂದ ದಲಿತರಿಗೆ, ಅಂದರೆ ಜಿ. ಪರಮೇಶ್ವರ್ ಸರ್ ಮತ್ತು ಸತೀಶ್ ಜಾರಕಿಹೊಳಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ನೀವು ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ನಾವು ಭೀಮಸೇನೆ ಕರ್ನಾಟಕದಿಂದ ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯ ಮಾಡ್ತೀವಿ. ಗೋಷ್ಠಿಯಲ್ಲಿ ನೂರ್ ಅಹಮದ್, ಉಮಾಪತಿ, ರವಿಕುಮಾರ್, ರಜನಿ, ಆಹ್ಲಾ ಇದ್ದರು.
ಕೇರ್ಪೇಟೆ ಪಟ್ಟಣದ ಸವಳಬೆಳಗೊಳ ರಸ್ತೆಯಲ್ಲಿರುವ ಜಾಮಿಯಾ ಮಸೀದಿಯಿಂದ ಧರ್ಮಗುರು ನೂರುದ್ದೀನ್ ಶರೀಫ್ ಅವರ ನೇತೃತ್ವದಲ್ಲಿ ಬಕ್ರೀದ್ ಹಬ್ಬದ ಅಂಗವಾಗಿ ಸಾಮೂಹಿಕ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜಯನಗರ ಬಡಾವಣೆಯಲ್ಲಿರುವ ಈಗ ಮೈದಾನದ ಆವರಣದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಲಾಯಿತು. ಧರ್ಮಗುರು ನೂರುದ್ದೀನ್ ಶರೀಫ್ ಅವರು ಧಾರ್ಮಿಕ ಪ್ರವಚನವನ್ನು ನಡೆಸಿಕೊಟ್ಟರು. ಎಲ್ಲ ಧರ್ಮಗಳ ಸಾರವು ಒಂದೇ ಆಗಿದ್ದು ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದುವುದಾಗಿ ತ್ಯಾಗಿ ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಈ ಬಾರಿ ವಿಶೇಷವಾಗಿ ದಾನ ಧರ್ಮ ಮಾಡುವ ಮೂಲಕ ಆಚರಿಸಿಕೊಂಡು ಬರ್ತಿದ್ದಾರೆ ಅಂತ ಹೇಳಿದರು. ಬಕ್ರೀದ್ ಹಬ್ಬವು ಈ ಬಾರಿ ವಿಶೇಷವಾಗಿ ನಡೆದಿದ್ದು ಬಡವರು ಶ್ರೀಮಂತರು ಎಂಬ ಭೇದ ಭಾವವಿಲ್ಲದಂತೆ ಎಲ್ಲರೂ ಒಂದಾಗಿ ಬಕ್ರೀದ್ ಹಬ್ಬವನ್ನು ಆಚರಿಸಿದ್ದಾರೆ ಅಂತ ಹೇಳಿದರು. ನಾಗಮಂಗಲ ಡಿವೈಎಸ್ಪಿ ಚೆಲುವರಾಜು ಮತ್ತು ಕೇರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಸಾಮೂಹಿಕ ಪ್ರಾರ್ಥನೆ ನಂತರ ಮುಸ್ಲಿಂ ಬಾಂಧವರು ಪರಸ್ಪರ ಶುಭಾಶಯ ವಿನಿಮಯವನ್ನು ಮಾಡಿಕೊಂಡರು. ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಲು ಕಾಂಗ್ರೆಸ್ ಪಕ್ಷ ಮುಂದಾಗಬೇಕು ಎಂದು ಮಲ್ಲನಾಯಕನಕಟ್ಟೆ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಕುಮಾರ್ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪುಟ್ಟರಂಗಶೆಟ್ಟಿ ಅವರು ಚಾಮರಾಜನಗರ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಆಯ್ಕೆಯಾದ ಹಿರಿಯ ನಾಯಕರಾಗಿದ್ದಾರೆ. ಅವರನ್ನು ಸಚಿವರನ್ನಾಗಿ ನೇಮಕ ಮಾಡುವ ಮೂಲಕ ಉಪ್ಪಾರ ಸಮುದಾಯಕ್ಕೆ ನ್ಯಾಯ ಒದಗಿಸಿ ಶಕ್ತಿ ನೀಡಬೇಕು ಅಂತ ಹೇಳಿದರು. ಹಿಂದುಳಿದ ವರ್ಗಗಳ ಶಕ್ತಿಯಾಗಿ ಉಪ್ಪಾರ ಸಮುದಾಯದ ಪರವಾಗಿ ಸದಾ ಧ್ವನಿಯಾಗಿ ಪುಟ್ಟರಂಗಶೆಟ್ಟಿ ನಿಂತಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಸಾಮಾಜಿಕ ನ್ಯಾಯ ಮತ್ತು ಸಮಾನ ಪ್ರಾತಿನಿಧ್ಯಕ್ಕೆ ಬಲ ಸಿಗಲಿದೆ. ಅದರಿಂದ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಹಿರಿಯ ನಾಯಕರು ಉಪ್ಪಾರ ಸಮುದಾಯದ ಭಾವನೆಗಳಿಗೆ ಸ್ಪಂದಿಸಬೇಕು ಅಂತ ಅವರು ಹೇಳಿದರು. ಚಾಮರಾಜನಗರ ಶಾಸಕರು CS ಪುಟ್ಟರಂಗಶೆಟ್ಟರು ಸಚಿವ ಸ್ಥಾನ ನೀಡುವ ಉದ್ದೇಶ. ಸಚಿವ ಸ್ಥಾನ ನೀಡಲಾಗಿ ಸತತ 4 ಬಾರಿ ಚಾಮರಾಜನಗರದಲ್ಲಿ ಸೋಲಿಲ್ಲದ ಸರದಾರ ಅಂದ್ಬಿಟ್ಟೇ ಹೆಸರು ಬಂದೈತೆ. ಮತ್ತು ಅಷ್ಟು ನಮ್ಮ ಹಿಂದುಳಿದ ವರ್ಗದಲ್ಲಿ ಒಂದು ಕಳಸ ಅಂತಂದ್ರೆ ತಪ್ಪಾಗಲಾರ್ದು. ಅದು ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಇನ್ನೂ ಮತ್ತೆ ನಮ್ಮ ಹಿಂದುಳಿದ ಸಮಾಜಕ್ಕೆ ಒಂದು ಶಕ್ತಿ ತುಂಬಿದಂಗೆ ಆಗುತ್ತೆ ಅನ್ನೋದು ಒಂದು ನಮ್ಮ ಎಲ್ಲರ ಭಾವನೆ. ಮಂಡ್ಯ ಜಿಲ್ಲೆಯಲ್ಲಿ ಉಪ್ಪಾರ ಬಳಗದ ವತಿಯಿಂದ ತಮ್ಮ ಮುಖಾಂತರ ಎಲ್ಲರನ್ನೂ DCM ಮುಖ್ಯಮಂತ್ರಿ ಸಾಹೇಬರಾಗ್ಬೋದು, ಮತ್ತು ಸಿದ್ದರಾಮಯ್ಯ ಸಾಹೇಬರಾಗ್ಬೋದು, DK ಶಿವಕುಮಾರ್ ಸಾಹೇಬರಾಗ್ಬೋದು, ಮತ್ತು ಕಾಂಗ್ರೆಸ್ಸು ಇದಾಗಿ ಪಕ್ಷಾತೀತವಾಗಿ ಇಲ್ಲಿ BJP ಅವರು ಮತ್ತು JDS ಅವರು ಮತ್ತು ಕಾಂಗ್ರೆಸ್ ಅವರು ಎಲ್ಲರೂ ಇದ್ದೀವಿ. ಪಕ್ಷಾತೀತವಾಗಿ ಬಂದು ನಾವು ನಮ್ಮ ಸಮಾಜದಲ್ಲಿ ಚಾಮರಾಜನಗರದಲ್ಲೇ ಅಂತಲ್ಲ ಕರ್ನಾಟಕದಲ್ಲಿ 45ರಿಂದ 50 ಲಕ್ಷ ಜನ ಸಂಖ್ಯೆ ಇದೆ. ಅದರಿಂದ ಏನಪ್ಪ ಅಂತಂದರೆ ಒಂದು ಸಚಿವ ಸ್ಥಾನ ದಯವಿಟ್ಟು ಈ ಬಾರಿ ಕೊಡಲೇಬೇಕು ಅಂತ ಎಲ್ಲದರಲ್ಲೂ ಸರ್ಕಾರದ ವತಿಯಿಂದ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ಸರ್ ಒಂದು 45ರಿಂದ 50 ಸಾವಿರ ಜನಸಂಖ್ಯೆ ಹೊಂದಿದೆ ಮಂಡ್ಯ ಜಿಲ್ಲೆಯಲ್ಲಿ. ಚಾಮರಾಜನಗರದಲ್ಲಿ ತುಂಬ ಜನಸಂಖ್ಯೆ ಹೆಚ್ಚಾಗಿದೆ. ಹಂಗಾಗಿ ಈಗ ಹಿಂದೆ ಏನಪ್ಪ ಇತ್ತು ಅಂದರೆ ರಾಜ್ಯಾದ್ಯಂತ ಒಬ್ಬರಿಗೆ ಮಾತ್ರ ಮುಖ್ಯಮಂತ್ರಿ MLA MNC ಆಗುವಂಥ ಇದಿತ್ತು. ಇವಾಗ ಏನಪ್ಪ ಅಂದರೆ ಎಲ್ಲ ಜಿಲ್ಲೆಯಲ್ಲೂ ಆಕಾಂಕ್ಷಿಗಳಿದ್ದಾರೆ. ಈಗ ನಮಗೆ ಇದೊಂದು ಸಚಿವ ಸ್ಥಾನ ಕೊಟ್ಟರೆ ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಒಂದು ಸಮುದಾಯಕ್ಕೆ ಮತ್ತು MLA ಆಗಿ ಒಂದು ಆಕಾಂಕ್ಷಿಗಳು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಮಾರ್ಗದರ್ಶನ ಆಗಿ ಬರೋಕ್ಕೆ ಒಂದು ಶಕ್ತಿ ಉಂಬಂಗೆ. ಅಂದರೆ ನಮ್ಮ ಪುಟ್ಟರಂಗಶೆಟ್ಟಿ ಅವ್ರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು, ಹಾಗೂ ನಮಗೊಂದು MLC ಕೊಡಬೇಕು, ಹಾಗೂ KPCC ಅಧ್ಯಕ್ಷರು ಕೊಡಬೇಕು. ನಮಗೆಲ್ಲ ಬೇಡಿಕೆ ಇದೆ. ನಮ್ಮ ಉಪ್ಪಾರಲ್ಲಿ ಹಿಂದುಳಿದ್ರಿಂದ ಮುಂದೆ ಇನ್ನೂ ಉನ್ನತ ಆಕಾಂಕ್ಷಿಗಳಿದ್ದಾರೆ, ಅವ್ರಿಗೂ ಸಹ ಇನ್ನೂ ಧೈರ್ಯ ಬರ್ತದೆ. ಇವೆಲ್ಲ ಕೊಟ್ಟರೆ ನಮ್ಮ ಹಿಂದುತ್ವಕ್ಕೆ ಬೆಲೆ ಉಳಿತದೆ, ಉಪ್ಪಾರಿಗೆ ಬೆಲೆ ಉಳಿತದೆ. ಪುಟ್ಟರಂಗಶೆಟ್ಟಿಗೆ ಸಚಿವ ಸ್ಥಾನ ಕೊಟ್ಟರೆ ನಮ್ಗೆ ಇನ್ನೂ ಉತ್ತಮ ಶಕ್ತಿ ಬರುತ್ತದೆ. ಗೋಷ್ಠಿಯಲ್ಲಿ ಪಪ್ಪಾಯಿ ಆನಂದ್, ಮೇಸ್ತ್ರಿ ಮಹಾದೇವ, ಮಂಜು ಸ್ವಾಮಿ ಸೇರಿದಂತೆ ಇತರರಿದ್ದರು. ಮಂಡ್ಯ ನಗರದ SB ಸಮುದಾಯ ಭವನದಲ್ಲಿ ಮಾಂಡವ್ಯ ಇಂಟಿಗ್ರೇಟೆಡ್ PU ಕಾಲೇಜಿನ ಮಕ್ಕಳಿಗಾಗಿ ಪರಿಚಯಾತ್ಮಕ 26-27ನೇ ದಿನಾಚರಣೆಯ ಕಾರ್ಯಕ್ರಮ ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ B ಶಿವಲಿಂಗಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿವಲಿಂಗಯ್ಯ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸಿದರು. ಅದರ ಮೊಟ್ಟ ಮೊದಲ ಕೂಸು ಮಂಡ್ಯ ಕಂಪ್ಯೂಟರ್ ಸೆಂಟರ್ 1986ರಲ್ಲಿ ಚಿಕ್ಕದಾಗಿ ಮಂಡ್ಯ ಕಂಪ್ಯೂಟರ್ ಸೆಂಟರ್, ಅದರಲ್ಲಿ ಕಂಪ್ಯೂಟರ್ಗಳನ್ನು ಇಟ್ಟು ಆಗ ಎಲ್ಲರೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಆದರೂ ಮೈಸೂರಿನಲ್ಲಾದರೂ ಬೆಂಗಳೂರಿನಲ್ಲಿ ಕೆಲವು ಜನಗಳಿಗೆ ಸೀಮಿತವಾಗಿದ್ದಂಥ ಆ ಕಂಪ್ಯೂಟರ್ನ ನೋಡಲಿಕ್ಕೆ ಅವಕಾಶ ಇದ್ದಂತಹ ಸಂದರ್ಭದಲ್ಲಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಗೆ ಮಂಡ್ಯ ಕಂಪ್ಯೂಟರ್ ಸೆಂಟರ್ನ ಕಂಪ್ಯೂಟರ್ಗಳನ್ನು ತೆಗೆದುಕೊಂಡು ಹೋಗಿ, ಕಂಪ್ಯೂಟರ್ ಅಂತಂದರೆ ಅದೊಂದು ದೆವ್ವ ಅಲ್ಲ,
ಅದೊಂದು ಮಿಷನ್ ಅಂತ ಹೇಳಿ ಜನಗಳಿಗೆ ಪರಿಚಯ ಮಾಡಿ ಜಿಲ್ಲೆಯ ಕೇಂದ್ರವಾದಂಥ ಮಂಡ್ಯ ನಗರದಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ಅಧಿಕಾರಿಗಳಿಗೆ ನಾವು ಕಂಪ್ಯೂಟರ್ನ ಕಲಿಸಲಿಕ್ಕೆ ಶುರು ಮಾಡಿದಂಥದ್ದು ಮಂಡ್ಯ ಕಂಪ್ಯೂಟರ್ ಸೆಂಟರ್. ನಮ್ಮ ಊರಿನ ನಮ್ಮ ಜಿಲ್ಲೆಯ ಹೆಸರನ್ನೇ ಅದಕ್ಕೆ ಮಂಡ್ಯ ಕಂಪ್ಯೂಟರ್ ಸೆಂಟರ್ ಅಂತ ನಾವು ಇಟ್ಟಿದ್ದೀವಿ. ಕಾರಣ ನಮ್ಮ ಜಿಲ್ಲೆ ಮಂಡ್ಯ. ನಾವು ಇಡ್ಬೋದಾಗಿತ್ತು ಕ್ಯಾನಡಾದಿಂದ ಅಮೆರಿಕದ ಯಾವುದೇ ಹೆಸರು ಇಡ್ಬೋದಾಗಿತ್ತು. ನಮ್ಮ ಜಿಲ್ಲೆ ಹೆಸರು ಬರಬೇಕು ಅಂತ ಹೇಳಿ ಮಂಡ್ಯ ಕಂಪ್ಯೂಟರ್ ಸೆಂಟರ್ ಇಟ್ವಿ. ನಂತರ ನಾವೊಂದು ಕೈಗೆ ಕಸುಬು, ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಕಸುಬನ್ನ ಕೊಟ್ಟರೆ ಕೈಗೆ, ಆ ಕೈಯಿಂದ ಅವರು ಉದ್ಧಾರ ಆಗ್ತಾರೆ, ಅವರು ಸಂಪಾದನೆ ಮಾಡ್ತಾರೆ, ಮಾಡಿಕೊಂಡು ಅವರ ಜೀವನವನ್ನು ನಡೆಸ್ತಾರೆ ಅಂತೇಳಿ ಒಂದು ಮಂಡ್ಯ ತಾವರೆಗೆರೆ ITI ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟನ್ನ ತಾವರೆಗೆರೆ ಅನ್ನೋ ನನ್ನ ಹುಟ್ಟಿದ ಊರಿನ ಹೆಸರನ್ನ ಇಟ್ಟು ತಾವರೆಗೆರೆ ಇನ್ಸ್ಟಿಟ್ಯೂಟ್ ITI ಅಂತ ಸ್ಟಾರ್ಟ್ ಮಾಡಿ. ತದನಂತರ ನಮ್ಮ ಕಲ್ಪನೆ ಇಡೀ ತಾಲೂಕಲ್ಲಿ ಎಲ್ಲ ತಾಲೂಕಲ್ಲೂ ಕೂಡ ನಮ್ಮ ತರಬೇತಿ ಕೇಂದ್ರಗಳು ಇರಬೇಕು ಅಂತ ಹೇಳಿ ಮಳವಳ್ಳಿಯಲ್ಲಿ ಮಮದೂರು ಶುರು ಮಾಡಿದ್ವಿ, KMW ಶುರು ಮಾಡಿದ್ವಿ, ಇನ್ನು ಬೇರೆ ಬೇರೆ ಕಡೆ ಶುರು ಮಾಡಬೇಕು. ಸಮಾರಂಭದಲ್ಲಿ ಡಾಕ್ಟರ್ ಮೀರಾ ಶಿವಲಿಂಗ ಕೂಡ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಿನ್ಸಿಪಾಲರಾದ ಚಂದ್ರಶೇಖರ್, ಶೈಕ್ಷಣಿಕ ಪಾಲುದಾರರಾದ ಅವಿನಾಶ್, ಡಾಕ್ಟರ್ MB ಮೋಹನ್, ರಾಘವೇಂದ್ರ ಮತ್ತು ಕಾಲೇಜಿನ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. ರಾಜ್ಯ ಮತ್ತು ಜಿಲ್ಲೆಯ ಎಲ್ಲ ಜನತೆ ಜೂನ್ 4ರಂದು ಮೈಸೂರು ಭಾಗದ ಅಭಿವೃದ್ಧಿ ಅಧಿಕಾರ ನಾಲ್ವಡಿ ಕೃಷ್ಣರಾಜ ಒಡೆಯವರ ಜಯಂತಿಯನ್ನು ಆಚರಿಸಬೇಕು ಎಂದು ನಾಲ್ವಡಿ ಕೃಷ್ಣರಾಜ ಒಡೆಯ ಟ್ರಸ್ಟ್ನ ಅಧ್ಯಕ್ಷರಾದ ತಗಳಿ ವೆಂಕಟೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಜಿಲ್ಲೆಯ ಎಲ್ಲ ಹಳ್ಳಿ ಪಟ್ಟಣ ಜನರು ಸ್ವಯಂ ಪ್ರೇರಣೆಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿ ಆಚರಣೆ ಮಾಡಬೇಕು ಅಂತ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಿಇಒ ಅವರು ವಿಶೇಷ ಆದೇಶ ಹೊರಡಿಸಿ ಜಿಲ್ಲಾದ್ಯಂತ ಇರುವ ಶಾಲಾ ಕಾಲೇಜು, ಹಾಸ್ಟೆಲ್, ವಸತಿ ಶಾಲೆ ಮತ್ತು ಗ್ರಾಮ ಪಂಚಾಯತಿ ಕಚೇರಿ, ನಾಡ ಕಚೇರಿ ಹಾಗೂ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮಹಾರಾಜರ ಜಯಂತಿ ಆಚರಣೆ ಮಾಡಿ ಉಪನ್ಯಾಸ ನೀಡುವ ಮೂಲಕ ಅವರನ್ನು ಸ್ಮರಿಸಬೇಕು ಅಂತ ಹೇಳಿ ಅವರು ಕೋರಿಕೊಂಡರು. ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಸಹ ಸ್ವಯಂ ಪ್ರೇರಣೆಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿ ಅನ್ನದಾನ ಮಾಡುವ ಮೂಲಕ ಗೌರವ ಸಮರ್ಪಿಸಲು ಮುಂದಾಗಬೇಕು ಅಂತ ಅವರು ಮನವಿ ಮಾಡಿಕೊಂಡರು. ಒಡೆಯರವರು ಜನ್ಮದಿನಾಚರಣೆ, ಆ ಒಂದು ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಇಡೀ ನಾಡಿನಾದ್ಯಂತ, ಇಡೀ ಜಿಲ್ಲೆಯಾದ್ಯಂತ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಸರ್ಕಾರದ ವತಿಯಿಂದ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಈ ಒಂದು ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡಬೇಕು ಅಂತೇಳಿ ಜಿಲ್ಲೆಯ ಜನರಲ್ಲಿ ಮನವಿ ಮಾಡಬೇಕು ಅಂತೇಳಿ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮ ದೇಶ ಕಂಡಂಥ ಅತ್ಯುತ್ತಮ ಜನಸ್ನೇಹಿ, ಜನಪ್ರಿಯ ಮಹಾರಾಜರು. ಶಿಕ್ಷಣ, ಆರೋಗ್ಯ, ನೀರಾವರಿ, ಕೃಷಿ, ಕೈಗಾರಿಕೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥವರು. ಅನೇಕ ಅಭಿವೃದ್ಧಿ ಯೋಜನೆಯಲ್ಲೂ ಕೂಡ ತಮ್ಮದೇ ಆದಂಥ ಸಾಧನೆಯನ್ನು ನೀಡಿರ್ತಕ್ಕಂಥ ಸಾಧನೆಯ ಸರದಾರ, ಅಭಿವೃದ್ಧಿ ಅಧಿಕಾರ ಅಂತ ಹೇಳಿದರೆ ತಪ್ಪಾಗಲಾರದು. ಹಾಗಾಗಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರನ್ನ ನಾವು ನೆನ್ಕೊಳ್ಬೇಕಾಗ್ತದೆ, ಸ್ಮರಿಸಬೇಕಾಗ್ತದೆ, ಪೂಜಿಸಬೇಕಾಗ್ತದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಪಾರ. ಇಡೀ ಮೈಸೂರು ಸಂಸ್ಥಾನಕ್ಕೆ ಅವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಅಪಾರ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ, ಮಂಡ್ಯ ಜಿಲ್ಲೆ ಉದಯ ಆಗಬೇಕಾದ್ರೆ, ನಿರ್ಮಾಣ ಆಗಬೇಕಾದ್ರೆ ಅವರೇ ಕಾರಣಕರ್ತರು. ಅದ್ರ ಜೊತೆಯಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆ ಮತ್ತು ಬೆಳಗೊಳದ ಪೇಪರ್ ಮಿಲ್ಲು ಹಾಗೂ ಶಿಂಸಾದಲ್ಲಿ ವಿದ್ಯುತ್ ಉತ್ಪಾದನೆ, ಅದೇ ರೀತಿ ಅನೇಕ ಜಿಲ್ಲಾದ್ಯಂತ ಶಾಲೆಗಳು, ಕಾಲೇಜುಗಳು, ಕೆರೆ ಕಟ್ಟೆಗಳು, ಈಗ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ನಮ್ಮ ಜಿಲ್ಲೆಯ ಜನರಿಗೆ ಅನ್ನದಾತರಾಗಿದ್ದಾರೆ. ಹಾಗಾಗಿ ಅವ್ರನ್ನ ನಾವು ನೆನ್ಕೊಳ್ಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಕಳೆದ 2-3 ವರ್ಷಗಳ ಹಿಂದೆ ಬರ ಬಂದಾಗ ತಾವು ನೋಡಿದ್ದೀರಿ, ಕೇವಲ 6 ತಿಂಗಳು ನಾವು ಆ ಬರವನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ. ಎಷ್ಟೋ ಭೂಮಿಗಳು ಬರಡಾದವು, ತೆಂಗು ಮತ್ತು ಇನ್ನಿತರ ಬೆಳೆಗಳು ಹಾಳಾದವು, ಬೋರ್ವೆಲ್ಗಳು ಬತ್ತುವುದವು. 6 ತಿಂಗಳು ನಾವು ಛೇದಿಸ್ಕೊಳ್ಳಿಕ್ಕಾಗಲಿಲ್ಲ. ಅಂಥದ್ರಲ್ಲಿ ಈ ಒಂದು ನೀರಾವರಿ ಯೋಜನೆಯನ್ನು ಅಥವಾ KRS ನಿರ್ಮಾಣವನ್ನು ಮಾಡದೇ ಹೋಗಿದ್ದರೆ ನಮ್ಮ ಮಂಡ್ಯ ಜಿಲ್ಲೆಯ ಜನ ಈಗಲೂ ಕೂಡ ಬರಡು ಭೂಮಿಯಿಂದ ನಾವು ನರಳಬೇಕಾಗೋದು.
ನಮ್ಮ ಜೀವನ ಭಾಳ ಕಷ್ಟಕರವಾಗಿರ್ತಿತ್ತು. ಅಂಥ ನಮ್ಮ ಜಿಲ್ಲೆಯ ಜನರನ್ನು ಒಂದು ಸಮೃದ್ಧಿಗೊಳಿಸ್ತಕ್ಕಂಥ ಕೆಲಸವನ್ನು ನೀರಾವರಿ ಯೋಜನೆಗಳ ಮೂಲಕ, ಅನೇಕ ಅಭಿವೃದ್ಧಿಯ ಮೂಲಕ, ಶಿಕ್ಷಣ, ಆರೋಗ್ಯ, ನಾನು ಹೇಳಿದಾಗೆ ಅನೇಕ ಕೈಗಾರಿಕೆಗಳು, ಇಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದ್ರ ಮೂಲಕ ನಮ್ಮ ಜಿಲ್ಲೆಯ ಜನರಿಗೆ ಅನ್ನದಾತರಾಗಿದ್ದಾರೆ. ಗೋಷ್ಠಿಯಲ್ಲಿ ಜಗದೀಶ್, ದೇವೇಗೌಡ, ನಾಗರಾಜು, ಚಂದ್ರಶೇಖರ್ ದಾಕೋಳಿ ಇದ್ದರು. ಗಂಗಾ ಮತಸ್ಥರ ಸಮುದಾಯದ ತಿಪ್ಪಣ್ಣಪ್ಪ ಕಮಕನೂರ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮುಂದುವರಿಸುವಂತೆ ಒತ್ತಾಯಿಸಿ ಮಂಡ್ಯ ಜಿಲ್ಲಾ ಗಂಗಾ ಮತಸ್ಥರ ಸಂಘದ ಅಧ್ಯಕ್ಷ ರಮೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಿಮ್ಮಣ್ಣಪ್ಪ ಕಮಲಾಕೂರ ಅವರು ಸಮುದಾಯಕ್ಕೆ ಚಿರಪರಿಚಿತರಾಗಿದ್ದು ವಿಧಾನ ಪರಿಷತ್ ಸದಸ್ಯರಾಗಿ ದೊರೆತ ಅಲ್ಪಾವಧಿಯಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು. ಜಿಲ್ಲಾದ್ಯಂತ ಪ್ರವಾಸ ಕೈಗೊಂಡು ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಮತ ದೊರೆಯುವಂತೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಮಾಜದ ಏಕೈಕ ರಾಜಕೀಯ ಧೋರಣರಾಗಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅನುಯಾಯಿಯಾಗಿದ್ದಾರೆ. ಆದ್ದರಿಂದ ಸಮಾಜದ ಪರವಾಗಿ ಒಕ್ಕೊರಲಿಂದ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡಬೇಕು ಅಂತ ಅವರು ಮನವಿ ಮಾಡಿಕೊಂಡರು. ಏನು ನಮ್ಮ ಸಮಾಜದ ಗಣ್ಯರಾದಂಥ ನಿಜಶರಣ ಅಂಬಿಗರ ಅವರು, ತಿಪ್ಪಣ್ಣ ಕಮಕನೂರವರು ಇವಾಗ ತಕ್ಷಣದಲ್ಲಿ ಇದಾಗ್ತಾ ಇದ್ದಾರೆ. ಈಗ ಮತ್ತೆ ಹೊಸದಾಗಿ ಇದನ್ನು ಪರಿಷತ್ ಇದಕ್ಕೆ ಅವರು MLCಗೆ ಆಕಾಂಕ್ಷಿಗಳಾಗಿದ್ದಾರೆ. ನಮ್ಮ ಸಮಾಜ ಇಡೀ ರಾಜ್ಯದಲ್ಲಿ 60 ರಿಂದ 70 ಲಕ್ಷ ಜನಸಂಖ್ಯೆ ಇರುವಂಥ ಸಮಾಜ. ಈ ಒಂದು ಸನ್ನಿವೇಶದಲ್ಲಿ ನಮಗೆ ಈ ರಾಜ್ಯದಲ್ಲಿ ದೊರಕಿರುವಂಥದ್ದು ಭಾರಿ ಕಡಿಮೆ ಇದು ಅವಕಾಶಗಳು. ಅದರಿಂದ ತಿಪ್ಪಣ್ಣನವರ ಮತ್ತೊಮ್ಮೆ ಅವರ ಒಂದು ಕಾರ್ಯವೈಖರಿ ಮತ್ತು ಸಮಾಜ ಸೇವೆಗಳಲ್ಲಿ ಭಾರಿ ತೊಡಗಿಸ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಂಡು ಎಲ್ಲ ಸಮಾಜದ ಇದಕ್ಕೂ ಸುಧಾ ಅವರು ಸ್ಪಂದನೆ ಮಾಡಿ ಅವ್ರಿಗೆ ಬರ್ತಕ್ಕಂಥ ಅನುದಾನಗಳಲ್ಲಿ ಎಲ್ಲ ಜಿಲ್ಲೆಗಳಿಗೂ ಸುಧಾ ಅವರು ಸಹಾಯಾರ್ಥವಾಗಿ ಕೈ ಜೋಡಿಸ್ಕೊಂಡು ತಮ್ಮ ವೃತ್ತಿಯನ್ನು ಮುಂದುವರಿಸಿದ್ದಾರೆ. ಹಾಗೆ ಅವ್ರ ಸೇವೆ ಇನ್ನೊಂದು ಅವಕಾಶಗಳನ್ನು ಮಾಡಲಿ ಅಂತ ನಮ್ಮ ಒಂದು ಜಿಲ್ಲಾ ಸಂಘದ ಮುಖಾಂತರ ಅವ್ರನ್ನ ರಾಜ್ಯ ಸಂಘದವ್ರನ್ನ ಬೇಡ್ಕೊತಾ ಇದ್ವಿ. ರಾಜ್ಯದ ಸರ್ಕಾರವನ್ನು ನಾವು ತಮ್ಮ ಮೂಲಕ ಬೇಡ್ಕೊತಾ ಇದ್ವಿ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ತಾವೆಲ್ಲ ಸಹಕರಿಸಿ ನಮ್ಮ ಜಿಲ್ಲೆಯಲ್ಲಿ ಏನು ನಾವು ಸಂಘದವ್ರಿಗೆ ಇದು ಮಾಡಿದ್ದೀವಿ, ತಾವು ದಯಮಾಡಿ ಅವ್ರಿಗೆ ಹೈಲೈಟ್ ಮಾಡಿ ಹೆಚ್ಚಿನ ಒತ್ತು ಕೊಡುವಂಗೆ ರೀತಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ. ಗೋಷ್ಠಿಯಲ್ಲಿ ವನ್ನಪ್ಪ, ಈರಯ್ಯ, ಸಿದ್ದಪ್ಪ ಮತ್ತು ಬಿ ಲಿಂಗಯ್ಯ ಇದ್ದರು. ಇದು ಬಾಂಧವ್ಯಗಳ ಬೆಸುಗೆ,